ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ರಾಯರ ಅನುಗ್ರಹವನ್ನು ಪಡೆಯಲು ರಾಯರನ್ನು ಹೇಗೆ ಪೂಜಿಸಬೇಕು ಎಂಬುದನ್ನು ತಿಳಿಯೋಣ. ರಾಯರ ಆಶೀರ್ವಾದವನ್ನು ಪಡೆಯಬೇಕಾದರೆ ಅವರ ಪೂಜೆಯಲ್ಲಿನ ನಿಯಮಗಳನ್ನು, ಪದ್ಧತಿಗಳನ್ನು ಕಡ್ಡಾಯವಾಗಿ ಅನುಸರಿಸಬೇಕು. ವಿಧಿವಿಧಾನಗಳ ಪ್ರಕಾರ ರಾಯರನ್ನು ಪೂಜಿಸುವಾಗ ಮಾತ್ರ ಆ ಪೂಜೆ ನಮಗೆ ಶುಭ ಫಲಗಳನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ. ಈ ನಿಯಮವನ್ನು ಅನುಸರಿಸುವ ಮುನ್ನ ನಾವು ನಮ್ಮ ದೈಹಿಕ ಹಾಗೂ ಮಾನಸಿಕ ಶುದ್ಧತೆಗೆ ಹೆಚ್ಚು ಆದ್ಯತೆಯನ್ನು ನೀಡಬೇಕಾಗುತ್ತದೆ. ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸುವಾಗ ನಾವು ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ತಿಳಿಯೋಣ. ಸಾಂಪ್ರದಾಯಿಕ ವಸ್ತ್ರದಲ್ಲಿ ರಾಯರ ಪೂಜೆ ಮಾಡಬೇಕು. ಜೀನ್ಸ್, ಪ್ಯಾಂಟ್ ಅಥವಾ ಇನ್ನಿತರ ಆಧುನಿಕ ಶೈಲಿಯ ಬಟ್ಟೆಯನ್ನು ಧರಿಸಿ ಪೂಜೆಯನ್ನ ಮಾಡಬಾರದು. ದುರಭ್ಯಾಸಗಳನ್ನು ತೊರೆದು ರಾಯರ ಪೂಜೆ ಮಾಡಬೇಕು. ದುಶ್ಚಟಗಳನ್ನಿಟ್ಟು ರಾಯರನ್ನು ಎಷ್ಟೇ ಪೂಜಿಸಿದರೂ ಆ ಪೂಜೆಯ ಫಲ ನಿಮಗೆ ದೊರೆಯುವುದೇ ಇಲ್ಲ. ರಾಯರ ಪೂಜೆಯನ್ನು ಮಾಡುವ ದಿನದಂದು ಮುಂಜಾನೆ ಸೂರ್ಯೋದಯವಾಗುವುದಕ್ಕಿಂತ 20-30 ನಿಮಿಷಗಳ ಮುನ್ನ ಎದ್ದು ದೈನಂದಿನ ಚಟುವಟಿಕೆಗಳಿಂದ ಮುಕ್ತರಾಗಿ ಶುದ್ಧರಾದ ಬಳಿಕ ದೇವರ ಕೋಣೆಯನ್ನು ಶುಚಿಗೊಳಿಸಿ ನಂತರ ರಾಯರ ಪೂಜೆಯನ್ನು ಪ್ರಾರಂಭಿಸಬೇಕು. ರಾಯರನ್ನು ಪೂಜಿಸಲು ಶುದ್ಧವಾದ ಮನಸ್ಸು ಅತ್ಯಗತ್ಯ. ಪೂಜೆ ಮಾಡುವ ಸಮಯದಲ್ಲಿ ನಿಮ್ಮ ಹಣೆಯ ಮೇಲೆ ರಾಯರು ತಮ್ಮ ಹಣೆಯ ಮೇಲೆ ಹಾಕಿದಂತಹ ನಾಮವನ್ನು ನೀವು ಹಾಕಿಕೊಂಡು ಪೂಜೆಯನ್ನ ಮಾಡಬೇಕು. ಪೂಜೆಯ ನಂತರ ರಾಯರಿಗೆ ಅರ್ಪಿಸಿದ ನೈವೇದ್ಯ, ಹಣ, ಬಟ್ಟೆ ಅಥವಾ ಇತ್ಯಾದಿ ವಸ್ತುಗಳನ್ನು ಬಡವರಿಗೆ, ನಿರ್ಗತಿಕರಿಗೆ ದಾನವಾಗಿ ನೀಡಬೇಕು. ದಾನ ಮಾಡಿದ ನಂತರ ಕೊರಗದಿರಿ. ರಾಯರ ಪೂಜೆಯನ್ನು ಮಾಡುವ ದಿನ ಒಬ್ಬರು ಸೇವಿಸಿದ ಆಹಾರವನ್ನು ಇನ್ನೊಬ್ಬರು ಸೇವಿಸಬಾರದು. ಎಂಜಲನ್ನು ಸೇವನೆ ಮಾಡಬಾರದು. ಮನೆಯಲ್ಲಿ ಕೆಟ್ಟ ಮಾತುಗಳನ್ನು ಬಳಸಬಾರದು. ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಪೂಜೆಗೂ ಮುನ್ನ ಒಂದು ಸಂಕಲ್ಪವನ್ನ ಇಟ್ಟುಕೊಂಡು ಪೂಜೆ ಮಾಡಿ. ನೀವು ಮಾಡುವ ಸಂಕಲ್ಪ ಇನ್ನೊಬ್ಬರ ಜೀವನದಲ್ಲಿ ನೋವನ್ನು ತರುವಂತಿರಬಾರದು. ರಾಯರನ್ನು ನೀವು ಸಂಜೆಯ ಸಮಯದಲ್ಲೂ ಪೂಜಿಸಬಹುದು, ಆದರೆ ರಾಹುಕಾಲದಲ್ಲಿ ರಾಯರನ್ನು ಪೂಜಿಸಬೇಡಿ. ಹಾಗೂ ಸಂಜೆ ಪೂಜೆಗಿಂತಲೂ ಬ್ರಹ್ಮ ಮುಹೂರ್ತದಲ್ಲಿ ಮಾಡುವ ಪೂಜೆಯು ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ. ರಾಯರನ್ನು ಪೂಜಿಸುವ ಮುನ್ನ ಮನೆ ದೇವರು ಮತ್ತು ಗಣೇಶನನ್ನು ಪೂಜಿಸಿ ನಂತರ ರಾಯರನ್ನು ಪೂಜಿಸಬೇಕು. ರಾಘವೇಂದ್ರ ಸ್ವಾಮಿಗಳನ್ನು ಈ ಮೇಲಿನಂತೆ ನೀವು ನಿಯಮಾನುಸಾರ ಪೂಜಿಸಲ್ಪಟ್ಟಿದ್ದೇ ಆದರೆ ರಾಯರನ್ನು ಪೂಜಿಸುವಾಗ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ವಿಚಾರವೆಂದರೆ ಅದುವೇ ಮಾನಸಿಕ ಮತ್ತು ದೈಹಿಕ ಶುದ್ಧತೆ. ನೀವು ರಾಘವೇಂದ್ರ ಸ್ವಾಮಿಗಳನ್ನು ಗುರುವಾರದ ದಿನದಂದು ಪೂಜಿಸುವುದು ಹೆಚ್ಚು ಫಲಪ್ರದವಾಗಿರುತ್ತದೆ ಎಂಬುದನ್ನು ಮರೆಯದಿರಿ. ಪೂಜೆ ಮಾಡುವಂತಹ ಜಾಗವನ್ನು ಮೊದಲು ಶುಚಿಗೊಳಿಸಿ ಬಳಿಕ ಆ ಜಾಗದಲ್ಲಿ ರಂಗೋಲಿ ಹಾಕಿ ಇದರ ಬಳಿಕ ಸಣ್ಣ ಮನಾಯಿ ಅಂದರೆ ಮರದಿಂದ ಮಾಡಿದ ಕುಳಿತುಕೊಳ್ಳುವ ಸಾಧನವೆಂದು ಅರ್ಥ ಇಡಿ ಮತ್ತು ಇದನ್ನು ಶುದ್ಧ ಮಾಡಿಕೊಂಡು ಇದಕ್ಕೂ ರಂಗೋಲಿ ಹಚ್ಚಿ ಮರದ ಪೀಠದ ಮೇಲೆ ಶ್ರೀ ರಾಘವೇಂದ್ರ ಫೋಟೋವನ್ನು ಇಡಿ. ಈ ಫೋಟೋವನ್ನು ಸ್ವಚ್ಛಗೊಳಿಸಿ ಮತ್ತು ಇದಕ್ಕೆ ಶ್ರೀಗಂಧ ಮತ್ತು ಕುಂಕುಮ ಹಚ್ಚಿ ಇದರ ಬಳಿಕ ತುಳಸಿ ಮಾಲೆ ಮತ್ತು ಬೇರೆ ಹೂವುಗಳ ಮಾಲೆಗೆ ಫೋಟೋಗೆ ಹಾಕಬಹುದು. ಫೋಟೋದ ಮುಂದೆ 5 ಕಡೆಗಳಿಂದ ಬೆಳಗುವ ದೀಪವನ್ನಿಡಬೇಕು. ಒಳ್ಳೆಯ ಹಣ್ಣುಗಳು, ತೆಂಗಿನಕಾಯಿ, ವೀಳ್ಯ ಎಲೆಗಳು ತೆಗೆದುಕೊಳ್ಳಿ. ಪೀಠದ ಮೊದಲು ಅರಿಶಿನವನ್ನು ಮೊದಲಿಗೆ ಇಡಬೇಕು. ಮೊದಲು ದೇವರು ವಿನಾಯಕನಿಗೆ ಇದನ್ನು ಇಡಿ ಮತ್ತು ಅದಕ್ಕೆ ತಿಲಕವನ್ನಿಟ್ಟಿರಬೇಕು. ವಿನಾಯಕನಿಗೆ ಮೊದಲ ಪೂಜೆ ಮಾಡಿ ಮತ್ತು ಹಣ್ಣುಗಳು, ತೆಂಗಿನಕಾಯಿ ಇತ್ಯಾದಿಯನ್ನು ನೈವೇದ್ಯವಾಗಿ ಕೊಡಬಹುದು. ಇದೇ ಹಣ್ಣುಗಳು ಮತ್ತು ತೆಂಗಿನಕಾಯಿಯನ್ನು ರಾಘವೇಂದ್ರ ಸ್ವಾಮಿಗೂ ಅರ್ಪಿಸಬೇಡಿ. ಅವರಿಗೆ ಬೇರೆಯೇ ಹಣ್ಣುಗಳನ್ನು ಅರ್ಪಿಸಬೇಕು. ಈಗ ರಾಘವೇಂದ್ರ ಸ್ವಾಮಿಯ ಫೋಟೋ ಮುಂದೆ ತಿಲಕವನ್ನಿಟ್ಟು ಇವೆರಡನ್ನು ಒಂದೇ ಜಾಗದಲ್ಲಿಡಿ. ಇಲ್ಲಿ ಪ್ರದಕ್ಷಿಣೆ ಬರುವಂತೆ ಇರಲಿ. ಪೂಜೆಯನ್ನ ಆರಂಭಿಸುವ ಮೊದಲು ನಿಮ್ಮ ಮನಸ್ಸು ಶುದ್ಧವಾಗಿರಲಿ ಮತ್ತು ಅದನ್ನು ನಿಯಂತ್ರಿಸಿಕೊಳ್ಳಿ. ಎಲ್ಲ ಇಚ್ಛೆಗಳು ಪೂರ್ತಿಯಾಗಲಿ ಎಂದು ಬೇಡಿಕೊಳ್ಳಿ. ಫೋಟೋದ ಮುಂದೆ ಕುಳಿತು ಧೂಪ ನೀಡಿ ಮತ್ತು ಇದರ ಬಳಿಕ ನೈವೇದ್ಯವನ್ನ ಅರ್ಪಿಸಬೇಕು. 2-3 ತುಳಸಿ ಎಲೆಗಳನ್ನು ತೆಗೆದುಕೊಂಡು ಅಂಗೈಯಲ್ಲಿ ಇಟ್ಟುಕೊಂಡು ಫೋಟೋ ಮತ್ತು ವಿನಾಯಕನಿಗೆ ಪ್ರದಕ್ಷಿಣೆ ಬನ್ನಿ. ನೀವು 11 ಸಲ ಪ್ರದಕ್ಷಿಣೆ ಬರಬೇಕು ಮತ್ತು ಹೀಗೆ ಮಾಡುವಾಗ ಈ ಮಂತ್ರವನ್ನು ಹೇಳಬೇಕು.
ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪ್ರದಕ್ಷಿಣೆ ಮಾಡುವ ವೇಳೆ ನೀವು ಈ ಶ್ಲೋಕವನ್ನು ಆದಷ್ಟು ಸಲ ಪಠಿಸಿ. ಕನಿಷ್ಠವೆಂದರೂ 11 ಪ್ರದಕ್ಷಿಣೆ ವೇಳೆ 11 ಸಲವಾದರೂ ಈ ಶ್ಲೋಕವನ್ನ ಪಠಿಸಬೇಕು. 11 ಸಲ ಪ್ರದಕ್ಷಿಣೆ ಮಾಡಿದ ಬಳಿಕ ಅಂಗೈಯಲ್ಲಿರುವ ತುಳಸಿಯನ್ನು ರಾಘವೇಂದ್ರ ಸ್ವಾಮಿ ಅವರಿಗೆ ಅರ್ಪಿಸಿ ಪ್ರಾರ್ಥಿಸಿ. ಇದರ ಬಳಿಕ ಸಾಷ್ಟಾಂಗ ನಮಸ್ಕಾರ ಮಾಡಿ ಮತ್ತು ಪೂಜೆಯನ್ನ ಕೊನೆಗೊಳಿಸಬೇಕು. ಮಧ್ಯಾಹ್ನದ ವೇಳೆ ಊಟ ಮಾಡಿದರೆ ರಾತ್ರಿ ವೇಳೆ ಕೇವಲ ಹಣ್ಣುಗಳನ್ನು ತಿಂದು ಹಾಲು ಕುಡಿಯಬಹುದು. 7 ಗುರುವಾರಗಳ ಕಾಲ ನೀವು ಈ ಪೂಜೆಯನ್ನು ಮಾಡಬೇಕು ಮತ್ತು 7ನೇ ಗುರುವಾರದಂದು ಪಾಯಸ ಮತ್ತು ಬೇರೆ ವಿಶೇಷವಾದ ನಿಮಗೆ ಆದಷ್ಟು ತಿಳಿಸಲು ರಾಘವೇಂದ್ರ ಸ್ವಾಮಿಗೆ ನೀಡಬಹುದು. ವ್ರತದ ವೇಳೆ ಹಾಸಿಗೆಯ ಮೇಲೆ ಮಲಗಬೇಡಿ. ನೀವು ಚಾಪೆಯಲ್ಲಿ ನೆಲದ ಮೇಲೆ ಮಲಗಬೇಕು. ನೀವು ಈ ನಿಯಮಗಳನ್ನು ಶಿಸ್ತುಬದ್ಧವಾಗಿ ಪಾಲಿಸಿಕೊಂಡು ಹೋದರೆ ಆಗಲೇ ಪೂಜೆಯು ಯಶಸ್ವಿಯಾಗುವುದು. ಶ್ರೀ ರಾಘವೇಂದ್ರರು ಪೂಜಿಸಲು ಗುರುವಾರವು ಬಹಳ ಒಳ್ಳೆಯದು. ಆದರೆ ಯಾವುದೇ ಒಳ್ಳೆಯ ದಿನದಂದು ನೀವು ಈ ಪೂಜೆಯನ್ನ ಆರಂಭಿಸಬಹುದು. ಇದಕ್ಕೆ ನೀವು ಗುರುವಾರಕ್ಕಾಗಿ ಕಾಯಬೇಕಿಲ್ಲ. ಪುರುಷರು ಬಿಳಿ ಪಂಚೆಯನ್ನು ಧರಿಸಿ ಮತ್ತು ಖಾಲಿ ಮೈಯಲ್ಲಿ ಕೂರಬೇಕು. ಪೂಜೆಯ ವೇಳೆ ಮಹಿಳೆಯರು ಸೀರೆಯನ್ನ ಉಡಬೇಕು. ನೀವು ಗುರುವಾರ ಬೆಳಗ್ಗೆ ಪೂಜೆ ಮಾಡುವಿರಾದರೆ ಬುಧವಾರ ರಾತ್ರಿ ಪೂಜೆಗೆ ಉಡುವ ಬಟ್ಟೆಯನ್ನು ನೀರಿನಲ್ಲಿ ನೆನೆಸಿಟ್ಟು ಮತ್ತು ಇದರ ಬಳಿಕ ಪೂಜೆಗೆ ಸಂಬಂಧಿಸಿದ ಬಟ್ಟೆಗಳು ಒಣಗಿಸುವ ಜಾಗದಲ್ಲಿ ಇದನ್ನು ಒಣಗಿಸಬೇಕು, ಅಂದರೆ ಪ್ರತ್ಯೇಕವಾಗಿ. ಪೂಜೆಯ ದಿನ ಹಾಸಿಗೆ ಅಥವಾ ದಿಂಬನ್ನು ಬಳಸಬೇಡಿ. ನೆಲದ ಮೇಲೆ ಶುದ್ಧ ಬಟ್ಟೆ ಅಥವಾ ಚಾಪೆಯನ್ನು ಹಾಕಿ ಮಲಗಬಹುದು. ಬೆಳಗ್ಗೆ 5 ಗಂಟೆಗೆ ಎದ್ದು ಬಳಿಕ ಪೂಜೆಯನ್ನ ಮಾಡಬಹುದು. ಈ ದಿನ ನೀವು ಟಿವಿ ನೋಡಬೇಡಿ ಮತ್ತು ಮನಸ್ಸು ಬೇರೆಡೆ ಸೆಳೆಯುವ ಕಾರ್ಯಕ್ರಮವನ್ನು ಸಹ ನೋಡಬೇಡಿ. ಸಾಧ್ಯವಾದರೆ ಬೆಳಗ್ಗಿನಿಂದಲೇ ಉಪವಾಸ ಮಾಡಿ. ಉಪವಾಸ ಮಾಡಲು ಸಾಧ್ಯವಿಲ್ಲದೇ ಇದ್ದರೆ ಆಗ ಹಣ್ಣುಗಳನ್ನು ತಿಂದು ಹಾಲು ಕುಡಿಯಬಹುದು. ಮಾಂಸಾಹಾರ ಸೇವನೆಯಂತೂ ಮಾಡಲೇಬೇಡಿ. ಪೂಜೆಯ ದಿನದಂದು ರಾಘವೇಂದ್ರರ ಬಗ್ಗೆ ಹೆಚ್ಚು ಯೋಚಿಸಿ. ಅನಗತ್ಯ ಮಾತುಕತೆಯಲ್ಲಿ ತೊಡಗಬೇಡಿ ಮತ್ತು ಸಾಧ್ಯವಾದಷ್ಟು ಮೌನಾವೃತವನ್ನ ಆಚರಿಸಬಹುದು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರ ಅಥವಾ ಶ್ರೀ ರಾಘವೇಂದ್ರ ಸ್ತೋತ್ರವನ್ನು ಸಹ ಪಠಿಸಬಹುದು. ಧೂಪ ಮತ್ತು ಕರ್ಪೂರದ ಆರತಿಯನ್ನ ಬೆಳಗಿ ಅಂತಿಮವಾಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಮುಗಿಸಬಹುದು. ಪ್ರತಿನಿತ್ಯ ಅಥವಾ ಗುರುವಾರಗಳ ವ್ರತ ಮಾಡುವವರು ಉಪವಾಸವಿದ್ದು ಪೂಜೆಯನ್ನ ಮಾಡಬಹುದು. ಸಾಧ್ಯವಾಗದವರು ಮಾತ್ರ ಸಾತ್ವಿಕ ಆಹಾರವನ್ನ ಸೇವಿಸಬಹುದು. ರಾಯರ ಪೂಜೆಯಲ್ಲಿ ತುಳಸಿ ಮಾಲೆ ಅಥವಾ ತುಳಸಿ ದಳವನ್ನು ಬಳಸುವುದು ಅತ್ಯಂತ ಶ್ರೇಷ್ಠವೆಂದು ಹೇಳಲಾಗಿದೆ. ಪೂಜೆ ಮುಗಿದ ನಂತರ ಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ಕುಟುಂಬದ ಸದಸ್ಯರಿಗೆ ವಿತರಿಸಬಹುದು. ಶ್ರೀ ರಾಘವೇಂದ್ರ ಸ್ವಾಮಿಯ ಪೂಜೆಯನ್ನು ಭಕ್ತಿ, ಶ್ರದ್ಧೆ ಮತ್ತು ಸಂಪೂರ್ಣ ನಂಬಿಕೆಯಿಂದ ಮಾಡಿದರೆ ಮಾತ್ರ ಗುರುರಾಯರ ಅನುಗ್ರಹ ನಮ್ಮ ಜೀವನದಲ್ಲಿ ಸದಾ ಇರುತ್ತದೆ ಎಂಬುದು ಭಕ್ತರ ನಂಬಿಕೆ. ಅವರ ಕೃಪೆಯಿಂದ ಮನಃಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ಸಕಲ ಕಾರ್ಯಗಳಲ್ಲಿ ಯಶಸ್ಸು ದೊರೆಯಲಿ ಎಂದು ಪ್ರಾರ್ಥಿಸೋಣ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಭಕ್ತಿ ಪೂಜಾ ವಿಧಾನಗಳು, ದೇವಸ್ಥಾನಗಳ ಇತಿಹಾಸ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತುವುದನ್ನು ಮರೆಯಬೇಡಿ ಸ್ನೇಹಿತರೆ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಗುರುರಾಯರ ಕೃಪೆ ಸದಾ ನಿಮ್ಮ ಕುಟುಂಬದ ಮೇಲಿರಲಿ. ಧನ್ಯವಾದಗಳು.